ಇವನ್ಗೆ ಏನಾಯ್ತಲ್ಲ? ಏನು ಅಕ್ಕ, ಮೋಸ್ಟ್ಲಿ ಉಚ್ಕಿ ಚಡಿತಾ ಅಂತ. ಮಗ ಪುರ್ಸಿ, ಏನ್ಲ ಇದು ನಿನ್ ಏಸ? ಶಟ್ ಮಾಮ್. ನಾನೀಗ ಮಜನು. ನನ್ ಲೈಲಾ ಒಳಗಿದ್ದಾಳೆ, ಅವಳನ್ನ ಕರಿತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬೇಡ ಮಾಮಿ. ಅಯ್ಯೋಲೇ, ಏನ್ಲ ಅದು? ಲೈಲಾ ಮಜ್ಗೆ ಪಜ್ಗೆ ಅನ್ಕೊಂಡು ಉಚ್ಚಿಗೆ ಚಿಡಿತೆ ಅನ್ಲ ನಿನ್ಗೆ? ಸಿಲಿ ಮಾಮಿ, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ. ಅವರಿಬ್ರು ಪ್ರಪಂಚದ ದೊಡ್ಡ ಲವರ್ಸ್. ನಾನು ಅವ್ರಿಗಿಂತ ದೊಡ್ಡದಾಗಿ ಲವ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅರ್ಥ ಆಯ್ತಾ? ಅಕ್ಕ, ಏನ್ ಲವ್ ಅಪ್ಪ? ಯಸ್ ಮೈ ಡಿಯರ್ ಫಾದರ್ ಇನ್ ಲಾ, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ನಾನು ಆರಾಧನಾ ಅವ್ರನ್ನ ಲವ್ ಮಾಡ್ತೀನಿ. ಅವ್ರನ್ನ ಇಂಪ್ರೆಸ್ ಮಾಡ್ತೀನಿ. ತುಂಬಾ ನೀಟಾಗಿ ಅವ್ರ ಮನ್ಸನ್ನ ಕದೀತೀನಿ. ಓಹ್, ನನ್ನ ಕರ್ಮ. ಮೊದ್ಲು ಕುಡಿಯಕ್ಕೆ ಅಂತ ದುಡ್ಡು ಒಡವೆ ಕದೀತಿದ್ದ, ಹಿಂಗೇನೋ ಮನ್ಸ್ ಕದೀತಾನಂತೆ. ಲೇ ಮೈಸೂರು ನೋಡ್ತಾ ಅದೇನೋ. ಅಳೆ ಅಂದ್ರೆ ಇದೆಲ್ಲ ನಿಮಗ್ ಸೂಟ್ ಆಗಲ್ಲ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಸ್ಟಾಪ್ ಇಟ್ ಮಾವ. ಇನ್ಮೇಲಿಂದ ನಾನು ನಿಮ್ ಮಗಳಿಗೆ ಮದುವೆ ಆಗು ಅಂತ ಕಾಡ್ಸಲ್ಲ, ತೀಡ್ಸಲ್ಲ. ಹಾಗಂತ ಡಿಸೈಡ್ ಮಾಡಿದ್ದೀನಿ. ಇನ್ನೇನಿದ್ರು ನಿಮ್ ಮಗಳನ್ನ ಲವ್ ಮಾಡಿ ಒಪ್ಸಿನೇ ಮದುವೆ ಆಗೋದು. ಓ ಶಿಟ್, ನಿಮ್ಮ ಹತ್ರಕ್ಕೆ ಮಾತಾಡ್ಬಿಟ್ಟೆ. ಲೈಲಾ ಆರಾಧನಾ ಮೇಡಮ್, ಆರಾಧನಾ ಮೇಡಮ್, ನಾನು ನಿಮ್ಮ ಮಜನು ಬಂದಿದ್ದೀನಿ. ಬನ್ನಿ ಆಚೆ. ಹುಲಿ ಹೆಂಗ್ ಸಾಕೊಂಡಿದ್ನಲ್ಲೋ ನನ್ ಮಗನ್ನ, ಇವಳು ಮುಂದೆ ಇಲಿ ಆಗ್ಬಿಟ್ಟವ್ನಲ್ಲೋ. ಅಕ್ಕ, ಇದೆಲ್ಲ ಲವ್ವಿನ ಪ್ರಭಾವ ಅಕ್ಕ. ನಮ್ಮ ವಂಶದಲ್ಲೇ ಯಾರು ಈ ತರ ಲವ್ ಮಾಡ್ತಾ ಇರ್ಲಿಲ್ಲ. ಈ ನನ್ನ ಮಗ ನಮ್ ವಂಶಕ್ಕೆ ಕಳಂಕ ಆಗ್ಬಿಟ್ಟ. ಆರಾಧನಾ ಅವರೇ, ಈ ಗುಲಾಬಿ ಹೂನ ತಗೊಂಡು ನನ್ನ ಒಪ್ಕೊಂಬಿಡಿ ಪ್ಲೀಸ್. ಆರಾಧನಾ ಅವರೇ, ತಗೊಳ್ಳಿ. ನನ್ನ ಹೃದಯನೇ ಇದರಲ್ಲಿ ಇಟ್ಟಿದ್ದೀನಿ. ನೀವು ಇದನ್ನು ತಗೊಂಡ್ರೆ ನನ್ನ ಹೃದಯನೇ ತಗೊಂಡಾಗೆ. ಯಾಕೇನು ಮಾತಾಡ್ತಿಲ್ಲ? ಅದ್ಗೆ ಅದೆಷ್ಟು ದಿನ ಆಗಿತ್ತು ನಿಮ್ ಮುಖದಲ್ಲಿ ನಗು ನೋಡಿ. ಮೂರ್ತಿ, ಮಗನಿಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಾದ್ಮೇಲೆ ಮನಸ್ಸು ತುಂಬಾ ನಿರಾಳ ಆಗಿದೆ. ತಾಯಿಗೆ ಇನ್ನೇನ್ ಬೇಕು ಹೇಳಿ? ಸ್ವಾಮಿಗಳು ನಿಜಾನೇ ಹೇಳಿದ್ದಾರೆ ಅದ್ಗೆ. ತಾಜ್ ಆರಾಮಾಗಿದ್ದಾನೆ, ಬದುಕು ಅಂದ್ರೆ ಏನು ಅಂತ ಕಲಿತಾ ಇದ್ದಾನೆ. ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಉಳಿಪೆಟ್ಟು ತಾಗ್ಲೇಬೇಕಲ್ಲ. ಇದೊಂಥರ ಅವನಿಗೆ ಜೀವನದ ಪಾಠ ಇದ್ದ ಹಾಗೆ. ಇರ್ಲಿ ಮೂರ್ತಿ, ನನ್ ಮಗ ಹೊಸ ಮನುಷ್ಯ ಆಗಿ ಬರ್ತಾನೆ ಅಂತಂದ್ರೆ ತಾಯಾಗಿ ಈ ಕಷ್ಟ ತಡ್ಕೊಳಕ್ಕೆ ನಾನ್ ರೆಡಿಯಾಗಿದ್ದೀನಿ. ಒಟ್ನಲ್ಲಿ ನನ್ ಮಗ ಗೆಲ್ಬೇಕು, ಅವನಿಗೆ ಒಳ್ಳೇದಾಗ್ಬೇಕು.
ಅದಕ್ಕೆ ಇಷ್ಟು ದಿನ ನೀವು ಸುಶಾಂತ್ನ ಭೇಟಿ ಮಾಡಿಸು ಅಂತ ನನ್ನ ಕೇಳ್ತಾನೆ ಇದ್ರಿ. ಆದರೆ ನಾನು ಭೇಟಿ ಮಾಡಿಸ್ತಾ ಇರಲಿಲ್ಲ. ನಿಮಗೆ ಸುಶಾಂತನ್ನ ಭೇಟಿ ಮಾಡಿಸೋ ಸಮಯ ಬಂದಿದೆ. ರಾಜ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಮೂರ್ತಿ, ತಮಾಷೆ ಮಾಡಬೇಡಿ. ಗುರುಗಳನ್ನ ಭೇಟಿ ಮಾಡಾದ್ಮೇಲೆ ನನ್ನ ಮಗ ಎಲ್ಲೋ ಒಂದ್ ಕಡೆ ನೆಮ್ಮದಿಯಾಗಿದ್ದಾನೆ ಅಂತ ನನ್ನ ಮನ್ಸು ಸಂತೋಷವಾಗಿದೆ. ಈ ನನ್ನ ಸಂತೋಷ ಹಾಗೆ ಇದ್ಬಿಡ್ಲಿ. ಅಯ್ಯೋ ಇಲ್ಲ, ಅದಕ್ಕೆ ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮೂರ್ತಿ, ಹೌದತ್ತಿಗೆ, ಆಗ ನಿಮ್ಮ ಮನಸ್ಸು ನಿಮ್ಮ ಸ್ಥಿಮಿತದಲ್ಲಿ ಇರಲಿಲ್ಲ. ಮಗನ ಬಗ್ಗೆ ಇದ್ದ ಆತಂಕದಿಂದಾಗಿ ನೀವು ಭಾವಾವೇಶಕ್ಕೆ ಒಳಗಾಗ್ತಾ ಇದ್ರಿ. ರಾಜನ್ನ ವಾಪಸ್ ಕರೆಸ್ಬೇಕು ಅಂತಿದ್ರಿ. ಆದರೆ ಈಗ ಹಾಗಿಲ್ಲ. ನೀವು ನಿಮಗೆ ಧೈರ್ಯ ಬಂದಿದೆ, ನಿಮಗೆ ಅವನ ಮೇಲೆ ನಂಬಿಕೆ ಇದೆ. ನಿಮಗೆ ಸುಶಾಂತನ್ನ ಭೇಟಿ ಮಾಡ್ಸೋಕ್ಕೆ ಇದು ತಕ್ಕ ಸಮಯ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಮೂರ್ತಿ, ನಿಜ ಹೇಳ್ತಾ ಇದ್ದೀರಾ? ನೀವು ನನ್ನ ಮತ್ತೆ ರಾಜನ ಮೀಟ್ ಮಾಡಿಸ್ತೀರಾ? ನಾನು ನನ್ನ ಮಗನ ನೋಡ್ಬೋದಾ? ಖಂಡಿತ ಆಗುತ್ತೆ. ನಾಳೆ ಬೆಳಿಗ್ಗೆ ರೆಡಿ. ಹಾಗೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ತಾನೆ? ಹೇಳಲ್ಲ ಬಿಡಿ. ನಾನ್ ನನ್ನ ಹುಡುಗಿ ಹೂವ ಕೊಟ್ರೆ ನೀನ್ ಯಾವನ ಅಡ್ಡ ಬಂದು ನಿಂತ್ಕೊಳಕ್ಕೆ? ಏಯ್ ಮೂದವಿ, ಈ ಹೆಣ್ಣುಲಿ ಮಗ ಗಂಟುಲಿ ಕಳ್ಳ ನೀನು. ಬೆಕ್ಕು ನನ್ ಮಗ ನಂಗೆ ಆಡ್ಬೇಡ, ಬರ್ಲಾಯ್ತಾಗೆ. ಸುಮ್ಮನಿರಮ್ಮ. ನಾನು ಲವ್ ಮಾಡಬೇಕು. ಆರಾಧನಾ ಅವರೇ, ನಿಮಗೋಸ್ಕರ ನಾನು ಜೀವ ಬೇಕಾದ್ರೂ ಬಿಡ್ತೀನಿ, ಯಾರ ಜೀವ ಬೇಕಾದ್ರೂ ತೆಗಿತೀನಿ. ದಯವಿಟ್ಟು ಇದನ್ನ ತಗೊಂಡು ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ರಿ. ಜೀವ ಬಿಟ್ರೆ ಸ್ಮಶಾನಕ್ಕೆ ಹೋಗ್ತೀಯ, ಜೀವ ತೆಗೆದ್ರೆ ಜೈಲ್ಗೆ ಹೋಗ್ತೀಯ. ಈ ಎರಡರಲ್ಲೂ ಅವಳ ಜೊತೆ ಬದುಕೋ ಆಪ್ಷನ್ನೇ ಇಲ್ಲ. ಎಲ್ಲದಕ್ಕೂ ಅಡ್ವೈ ಆಗ್ತೀಯಲ್ಲೋ? ಏನೋ ಪ್ರಾಬ್ಲಮ್ ನಿಂದು? ಏನೋ ಬೇಕು ನಿಂಗೆ? ಏನೋ ಬೇಕು? ಇನ್ನೇನ್ರಿ ಹೇಳಿ, ಎಲ್ರು ಮುಂದೆ ಈ ಥರ ಆಡ್ತಿದ್ದೀರಲ್ಲ, ಯಾರಿಗಾರು ಮುಜುಗರ ಆಗಲ್ವಾ? ಪ್ರೀತಿ ಹೆಂಗ್ರಿ ಬರುತ್ತೆ? ಇನ್ನೇಗ್ ಬರ್ತದೆ? ಹೇಳು. ಪ್ರೀತಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಹೇಳ, ಕೇಳಿಸ್ಕೊತೀನಿ. ಈ ಥರ ಮಾರ್ಕೆಟಿಂದ ಕೊಂಡ್ಕೊಂಡ್ಬಂದಿರೋ ಗುಲಾಬಿ ಹೂ ಕೊಟ್ರೆ ಪ್ರೀತಿ ಹುಟ್ಟಲ್ಲ. ಪ್ರೀತಿ ಅಂದ್ರೆ ಮೊದಲು ಎರಡು ಹೃದಯಗಳು ಒಂದಾಗಬೇಕು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಇಷ್ಟಪಟ್ಟು ಬದುಕಬೇಕು. ಹೀಗೆ ವಿಚಿತ್ರವಾಗಿ ಗೆಟಪ್ ಹಾಕೊಂಡ್ಬಂದು ಟಾರ್ಚರ್ ಮಾಡೋದಲ್ಲ. ನೋಡು, ಒಳ್ಳೆ ಸರ್ಕಸ್ ಅಲ್ಲಿ ಜೋಕರ್ ನೋಡೋ ತರ ಎಲ್ರು ಹೇಗ್ ನೋಡ್ತಿದಾರೆ. ಹೌದಾ ಆರಾಧನಾ ಅವರೇ? ನನ್ಗೂ ನಿಮ್ಗೂ ಲವ್ ಯಾವಾಗ ಆಗುತ್ತೆ ನೀವೇ ಹೇಳ್ಬಿಡಿ. ಲವ್ ಏನ್ ಹೇಳಿ ಕೇಳಿ ಆಗತ್ತಾ? ನಾನು ಅವಳನ್ನ ಮಾತಾಡ್ಸಿದ್ರೆ ಎಲ್ಲದಕ್ಕೂ ನೀನೇ ಉತ್ತರ ಕೊಡ್ತೀಯಲ್ಲ. ಲವ್ 2 ನಿಮಿಷ ಬಿಟ್ಬಿಡ, ಅವಳ ಜೊತೆ ಮಾತಾಡ್ಕೊಂಡು ಹೊರಟಾಗ್ತೀನಿ. ಸರಿ ಸರಿ, ಅವರೇ ಹೇಳ್ತಾರೆ. ರೀ ಮುನಿಯಮ್ಮ, ನಿಮ್ಗೆ ಅವ್ರ ಮೇಲೆ ಲವ್ ಆಗಿದ್ಯಾ? ಅವ್ರಿಗಾಗಿದೆಯೋ ಇಲ್ವೋ, ನಿಂಗಂತೂ ಪಕ್ಕಾ ಆಗಿದೆ ಬ್ರೋ. ನಿಮ್ಗೆ ಅವ್ರ ಮೇಲೆ ಲವ್ ಆಗಿದೇನ್ರಿ? ಸಿಕ್ತಲ್ಲ ಕ್ಲಾರಿಟಿ? ಯಾಕ ಆರಾಧನಾ ಅವರೇ, ಈ ಮಜ್ನು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಟ್ಸ್ ಓಕೆ, ಪರವಾಗಿಲ್ಲ. ನಾಳೆ ರೋಮಿಯೋ ಆಗಿ ಬರ್ತೀನಿ. ಆಗ್ಲೂ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾವುದೋ ಒಂದು ವೇಸ್ಟ್ ಅಲ್ಲಾದ್ರೂ ಸರಿ ಬಂದು ಈ ಹೃದಯ, ಈ ಹಾರ್ಟ್ ಅಂತಾರಲ್ಲ, ಅದನ್ನ ಪರ 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 ಕೆರ್ಕೊಂಡು ಹೇಗಾದ್ರೂ ಸರಿ
ನೀವಾಗ ನನ್ನ ಮೇಲೆ ಲವ್ ಆಗಬೇಕು, ಆಗ ಮಾಡೇ ಮಾಡ್ತೀನಿ. ಹಿಂಗಾಡ್ತಿದ್ರೆ ಒಂದಲ್ಲ ಒಂದಿನ ದೇವದಾಸ್ ಆಗ್ಬಿಡಿ. ಎಲ್ಲದಕ್ಕೂ ಅಡ್ವೈ ಆಗ್ತಿಲ್ಲೋ? ಯಾವನು ನೀನು? ಏನೋ ಬೇಕು ನಿಂಗೆ? ಇರಮ್ಮ, ಲವ್ ಮಾಡ್ತೀನಿ. ಲವ್ಗೆ ಬೆಂಕಿ ಅಕ್ಕ. ಹುಡುಗಿ ಒಂದೇ ಬಂಡಿ ಹುರ್ಕೊಂಡು ಕುತ್ಕೊಂಡ್ರೆ ಮರ್ವಾದ ಏನಕ್ಕಿಲ್ಲ ಕಣ್ಣ. ಮಾನತೆಗೆ ನನ್ ಮಕ್ಳ ಇರ್ತಾರೆ. ಏಯ್, ನನ್ನೇ ಎದ್ರಾಕೊಂಡಲ್ಲ ನೀನು. ನೋಡ್ತಾ ಇರು ನಿನ್ ಏನ್ ಮಾಡ್ತೀನಿ ಅಂತ. ಮಾರತಿ ಚಿರುಕ್ ಬಿಟ್ರೆ ಏನಾಗ್ತದೆ ಅಂತ ಗೊತ್ತಾಗತ್ತೆ. ಸರಿಯಾಗಿ ಹೇಳ್ದಾರ. ಇಲ್ಲದಿದ್ರೆ ಆ ಪುರುಷೋತ್ತಮನ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅವನು ವೇಷನು. ನಡ್ರಿ, ಲೇಟ್ ಆಯ್ತು, ಮಲ್ಕೊಳ್ಳಿವ್ರ. ಬಾರದನ. ಏನ್ರಿ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೊರಡೋಗಿ ಮಲ್ಕೊಳ್ಳಿ. ಏನ್ ಸಾವಿತ್ರಿ, ತುಂಬಾ ಖುಷಿಯಾಗಿದೆಯಾ? ಅದು ರೀ, ಇವತ್ ನಾನು ಹಾ, ನೀನು ಮಾತ್ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಏನ್ ಹೇಳು. ಅದು ಇವತ್ತು ನಮ್ಮ ಮನೇಲಿ ಹಬ್ಬ ಆಚರಿಸ್ತಾ ಇಲ್ವಲ್ರಿ, ಅದಕ್ಕೆ. ಅದಕ್ಕೆ ಖುಷಿಯಾಗಿದೆಯಾ? ಅಲ್ಲಲ್ಲ, ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನ್ರಿ. ಒಳ್ಳೇದಾಗ್ಲಿ ಅಂತ ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲ ಸಾವಿತ್ರಿ, ನೆನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿದ್ದೆ, ಮತ್ತೆ ಇವತ್ತು ಕೂಡ? ಒಂದು ನಿಮಿಷ ರೀ. ಹಲೋ, ಹಾ ಬಂದೆ 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 ರೀ. ಲೇಟ್ ಆಯ್ತು, ನಾನು ಬರ್ತೀನಿ ರೀ. ಇವ್ರಿಗೆ ಸುಳ್ಳು ಹೇಳೋದು ತುಂಬಾ ಕಷ್ಟ. ಭಗವಂತ, ನನಗೆ ಕ್ಷಮಿಸ್ಬಿಡಪ್ಪ. ಎಷ್ಟು ದಿನ ಆದ್ಮೇಲೆ ಮಗನ್ನ ನೋಡಕ್ ಹೋಗ್ತಾ ಇದ್ದೀನಿ. ಇವ್ರಿಗೆ ಹೇಳಂಗಿಲ್ಲ, ಬಿಡಂಗಿಲ್ಲ. ಭಗವಂತ, ಎಲ್ಲ ಸರಿ ಆಗೋ ಹಾಗೆ ಮಾಡಪ್ಪ.